ಮತದಾರನ ಮನದಾಳ ದಿಕ್ಸೂಚಿ ಸಮೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. C4 ಸಂಸ್ಥೆ ನಡೆಸಿರುವ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಪ್ರಾಂತ್ಯವಾರು ಕೂಡ ನಾವು ನೋಡಿದ್ವಿ, ಜಾತಿವಾರು ನೋಡಿದ್ವಿ, ಜೊತೆಗೆ ಮತದಾರನ ಒಲವು ಯಾವ ಕಡೆ ಹೆಚ್ಚು ಅಂದರೆ ಜಾತಿವಾರು ಯಾವ ಕಡೆ ಇದೆ ಅನ್ನೋದನ್ನು ನೋಡಿದ್ವಿ. ಚುನಾವಣೆಯಲ್ಲಿ ಯಾವ ಸಬ್ಜೆಕ್ಟ್ ಈ ಬಾರಿ ವಿಚಾರ ಚರ್ಚೆಗೆ ಬರ್ಬೋದು ಅನ್ನೋದನ್ನು ಕೂಡ ನೋಡ್ತಾ ಹೋದ್ವಿ. ಈಗ ಮುಂದಿನ ಮುಖ್ಯಮಂತ್ರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಅದು ನಂತರದ ಪ್ರಶ್ನೆ. ಆದರೂ ಮುಂದಿನ ಮುಖ್ಯಮಂತ್ರಿ ಯಾರಾದರೆ ಒಳ್ಳೆಯದು ಅನ್ನೋ ಪ್ರಶ್ನೆಗಳನ್ನು ಕೂಡ ಜನರ ಮುಂದೆ ಸಂಸ್ಥೆ C4 ಇಟ್ಟಾಗ ಅದಕ್ಕೂ ಕೂಡ ಜನ ಉತ್ತರ ಹೇಳಿದ್ದಾರೆ. ನಾನು ಆಗಲೇ ಕೂಡ ಉತ್ತರ ಹೇಳಿದೆ, ಮತ್ತೊಮ್ಮೆ ರಿಮೈಂಡ್ ಮಾಡ್ತೀನಿ. ಮುಂದಿನ ಮುಖ್ಯಮಂತ್ರಿ ಇಂಥವರಾದರೂ ಒಳ್ಳೆಯದು ಅನ್ನೋದು ರಾಜ್ಯದ ಜನರ ಅಭಿಪ್ರಾಯ. ಇದು 19% ಜನ ಸಿದ್ದರಾಮಯ್ಯ ಪರ ಒಲವು ತೋರಿಸಿದ್ದಾರೆ. ಇವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ನೆಕ್ಸ್ಟ್ ಯಡಿಯೂರಪ್ಪ ಅವ್ರ ಬಗ್ಗೆ ಅಭಿಪ್ರಾಯ ಇದೆ 15% ಜನ. ನಂತರ ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವ್ರ ಬಗ್ಗೆ 13% ಜನ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ 12% ಜನ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮೇನ್ ಪ್ರಮುಖವಾಗಿ. ಇನ್ನು ಉಳಿದಂತೆ ನೋಡೋದಾದರೆ SM ಕೃಷ್ಣ ಬಗ್ಗೆ 7%, ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ 4%, ಈಶ್ವರಪ್ಪ ಅವ್ರ ಬಗ್ಗೆ 2% ಮತ್ತು ಪರಮೇಶ್ವರ್ ಅವ್ರ ಬಗ್ಗೆ 1% ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಇವರಾದರೂ ಒಳ್ಳೆಯದು ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ನಾವು ಅಂದರೆ ಸಂಸ್ಥೆ C4 ಸಂಸ್ಥೆ ಮಾಡಿದ ಸಮೀಕ್ಷೆಯಲ್ಲಿ ಅವರು ಸ್ಯಾಂಪಲ್ ತೆಗೆದುಕೊಂಡ ಜನಗಳಲ್ಲಿ ಇವರು ಆದರೆ ಒಳ್ಳೆಯದು ಅನ್ನೋದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ದಿವಾಕರ್ ಸರ್, ಈಗ ಮುಖ್ಯಮಂತ್ರಿ ಯಾರಾಗಬೇಕು ಅಂಥೇಳಿ ಕಳೆದ ಚುನಾವಣೆಯಲ್ಲಿ BJP ಯಡಿಯೂರಪ್ಪನವರು ಘೋಷಿಸಿ ಹೋಗಿತ್ತು ಬಿಟ್ಟರೆ, ಚುನಾವಣೆಯ ಪೂರ್ವದಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಪಕ್ಷ ನಿರ್ಧಾರ ಮಾಡ್ತದೆ. ಈಗಿರ್ತಕ್ಕಂಥ ವಿದ್ಯಮಾನಗಳನ್ನು ನೋಡಿದರೆ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲೇ BJP ಚುನಾವಣೆಗೆ ಹೋಗೋ ಎಲ್ಲ ಸಾಧ್ಯತೆಗಳು ಕೂಡ ಇಂಥವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಹೇಳಿರೋ ಜನ ಇವ್ರು ಆಗಬೇಕು, ಇವರಾದ್ರೆ ರಾಜ್ಯಕ್ಕೆ ಒಳ್ಳೆಯದು ಅಂತ ಅಲ್ಲ. ಈಗ ಮೊದಲು ಜನರ ಅಭಿಪ್ರಾಯ, ಜನರ ಮುಂದೆ ಇರೋ ಆಯ್ಕೆ ಪಕ್ಷಗಳ ಆಯ್ಕೆ ಆದಮೇಲೆ ಮುಖ್ಯಮಂತ್ರಿಗಳ ಆಯ್ಕೆ ಪ್ರಶ್ನೆ ಬರ್ತದೆ. ಈಗ ಒಂದು ಉದಾಹರಣೆಗೆ JDS ಅಲ್ಲಿ ಆ ಸಮಸ್ಯೆನೇ ಇಲ್ಲ. ಯಾಕಂದರೆ ಅವರು ಈಗ ಆಲ್ರೆಡಿ ದೇ ಹ್ಯಾವ್ ಡಿಕ್ಲೇರ್ಡ್ ದೇರ್ ದಿಸ್ ಥಿಂಗ್. ಕುಟುಂಬದ ಪಕ್ಷ ಅವರೇ, ಮತ್ತು ಅದ್ರ ಪ್ರಶ್ನೆ ಬೇರೆ ಕುಟುಂಬದವ್ರು ಆಗೋಕ್ಕೂ ಸಾಧ್ಯ ಇಲ್ಲ, ಅದು ಅವ್ರು ಆಗಿಬಿಡ್ತಾರೆ. ಕಾಂಗ್ರೆಸ್ಸಲ್ಲಿ ಆ ಸಮಸ್ಯೆ ಇಲ್ಲ. ಕಾಂಗ್ರೆಸ್ನಲ್ಲಿ ನೀವು ಯಾರೇ ಎಷ್ಟೇ ಹೇಳಿದರೂ ಕೂಡ ಅವ್ರು ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ನವ್ರು ಹೇಳಿದವರೇ ಅಭ್ಯರ್ಥಿ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ಶಾಸಕರ ಇದಾಗಲ್ಲ. ಭಾರತೀಯ ಜನತಾ ಪಕ್ಷ ಆಗಲ್ಲ. ಇಲ್ಲಿ ಭಾಳ ಆಂತರಿಕ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲ ಕೂತು ಚರ್ಚೆ ಕೇಳಿ ಸರ್, ನಿಮಗೆ ನಗು ಬರ್ತಾ ಇದೆ. ನಾನು ನಗಿಸಿದ್ರೆ ನಾ ಏನು ಮಾಡಲಿ? ಅದರಿಂದ ನನಗನ್ಸುತ್ತೆ ಈಗಿರ್ತಕ್ಕಂಥ ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ BJP ಅಲ್ಲಿ ಜಗದೀಶ್ ಶೆಟ್ಟರು, ಈಶ್ವರಪ್ಪ ಎಲ್ಲ ವಿಚಾರನೂ ಪ್ರಸ್ತಾಪ ಆಗಿದೆ. ಅಶೋಕ್ ಅವ್ರ ಬಗ್ಗೆ ಹೇಳಿದೆ. ಅಶೋಕ್ ಅವ್ರ ಬಗ್ಗೆ ಯಾರು ಮಾತಾಡಿಲ್ಲ? ನೀವು ಯಾಕೆ ಕೇಳಿಲ್ಲ? ಕೇಳಿಲ್ಲ ಅಂದ್ರೆ ಯಾರು ಜನ ಮಾತಾಡಿಲ್ಲ. ಯಾರು ಆಗಬೇಕು ಅಂದಾಗ ಯಾರು ಇಂಥವ್ರು ಇದ್ರು ಒಳ್ಳೇದು ಅಂತ ಹೇಳಿದ್ದಾರೆ. ಒಬ್ಬ ಉಪಮುಖ್ಯಮಂತ್ರಿ ಬಗ್ಗೆ ಕೇಳಿ, ಇನ್ನೊಬ್ಬ ಪ್ರಮುಖ ಉಪಮುಖ್ಯಮಂತ್ರಿ ಬಗ್ಗೆ ಕೇಳಿಲ್ಲ. ಕೇಳಿಲ್ವ ಜನ? ಅಲ್ಲಿ ಮುಂದುವರೆದ ನಾನು ಕೇಳೋ ಪ್ರಶ್ನೆ ದಯವಿಟ್ಟು ಬೇಜಾರಾಗಬೇಡಿ. ನೀವು ಕೇಳಲಿಲ್ವಾ? ಜನ ಹೇಳಿಲ್ವಾ? ಜನ ಹೇಳಿರೋದಲ್ಲ, ಜನ ಯಾರು ಮುಖ್ಯಮಂತ್ರಿ ಆಗ್ಬೇಕು ಮುಂದಿನ ಅಂತ ನಮ್ಮ ಪ್ರಶ್ನೆ. ಮೊದಲು ನಾವು ಪ್ರಶ್ನೆ ಹೇಳಿದ್ವಿ, ಮುಂದೆ ನಾವು ಹೆಸರು ಹಾಕಿಲ್ಲ ಯಾರ್ದು, ಅವರೇ. ನಾವು ಪ್ರಶ್ನೆ ಅಷ್ಟೇ ಕೇಳಿದ್ವಿ, ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾದ್ರೂ ಒಳ್ಳೇದು ಅಂತ ಹೇಳಿ. ಜನ ಯಾರ್ಯಾರ ಬಗ್ಗೆ ಹೇಳ್ತಾ ಹೋದ್ರು, ಅದನ್ನು ಪರ್ಸೆಂಟೇಜ್ ಮುಂದೆ ಇಟ್ಟಿದೀವಿ. ಸರ್, BJP ಕಾರ್ಯಕರ್ತರಿಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಕ್ಕಿಂತಲೂ ಮುಖ್ಯವಾಗಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂಬುದು ಅಭಿಲಾಷೆ. ಪಕ್ಷ ಅಧಿಕಾರಕ್ಕೆ ಬಂದು ಒಳ್ಳೆ ಮುಖ್ಯಮಂತ್ರಿ ಆಗಬೇಕು. ಈ ಥರ 3 ಮುಖ್ಯಮಂತ್ರಿಗಳು ಆಗಬಾರ್ದು. ಈ ಸಲ ಆಯ್ತಲ್ಲ 3 ಮುಖ್ಯಮಂತ್ರಿ. ಅದಕ್ಕೆ ಕಾರಣ ಯಾರು? ಜನ ಜನ ಅಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ಜನ ಈ ಥರ ಪದೇ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬಾರ್ದು. ಜಗದೀಶ್ ಶೆಟ್ಟರ್ ಪೂರ್ಣಾವಧಿಗೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಎಂಬುದು ಕಾರ್ಯಕರ್ತರ ಅಭಿಲಾಷೆ. ಅವ್ರದ್ದೇನು ಒನ್ ಮ್ಯಾನ್ ಶೋ ಇಲ್ಲಿ ದತ್ತ ಮಾತಾಡಲಿ. ಇದರೊಳಗಡೆ ಒಂದು ಏನು ಅಂದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ನೀವು ಕೇಳಿರುವಂಥದ್ರೊಳಗಡೆಯಲ್ಲಿ ನೀವು ಯಾವ ಎಂತೆಂಥವ್ರನ್ನ ನೀವು ಪ್ರಶ್ನೆಗಳನ್ನು ಕೇಳಿ ಉತ್ತರ ತೊಗೊಂಡಿದ್ದೀರಿ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇದರೊಳಗಡೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಭ್ರಷ್ಟಾಚಾರದೊಳಗಡೆಯಲ್ಲಿ ಇಂಥ ಪಕ್ಷ ಅಂತ ಭ್ರಷ್ಟಾಚಾರದ ಪ್ರಮಾಣ ತೊಗೊಳ್ತೀವಿ. ಈ ಕಡೆ ವಿಚಿತ್ರ ಅಂದರೆ 15% ಜನ ಯಡಿಯೂರಪ್ಪನವ್ರನ್ನ ಅಪೇಕ್ಷೆ ಪಡ್ತಾರೆ. 2ನೇ ಚಾಯ್ಸ್ ಯಡಿಯೂರಪ್ಪನವರೇ ಇದ್ದಾರೆ ಅಂತಲೂ ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದರೆ ಎಲ್ಲೋ ಒಂದು ಕಡೆ ತಾಳ ಇಲ್ಲ ಮೇಳ ಇಲ್ಲ ಈ ಸಮೀಕ್ಷೆಯ ಅಂಕಿಅಂಶಗಳಿಗೆ ಅನಿಸುತ್ತೆ. ಹಾಗಾಗಿ ಯಾವ ವರ್ಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 18 ವರ್ಷಕ್ಕೆ ಮೇಲ್ಪಟ್ಟ ಮತದಾರರುಗಳ ಸಂಖ್ಯೆ ಎಲ್ಲಕ್ಕಿಂತ ಹೆಚ್ಚಿಗೆ ಇರುವಂಥದ್ದು. ಯುವಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಅತಿ ಹೆಚ್ಚಿನ ಮತದಾರರ ವೋಟ್ ಬ್ಯಾಂಕ್ ಇದೆ. ಇವತ್ತು ನೀವು ಈ ಸಮೀಕ್ಷೆ ಒಳಗಡೆ ಆಯ್ಕೊಂಡು ಯಾವ್ಯಾವ ವರ್ಗನ ಮಾಡಿದಿರೋ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ, ಬಹಳಷ್ಟು ಜನ ಯುವಕರಲ್ಲಿ ಇವತ್ತು ಹೆಚ್ಚಿನ ಅಪೇಕ್ಷೆ ಕುಮಾರಸ್ವಾಮಿ ಒಬ್ಬ ಉತ್ಸಾಹಿ ಕ್ರಿಯಾಶೀಲ ಯುವಕ ಅನ್ನುವಂಥ ಆಸಕ್ತಿ ಇದೆ. 20 ವರ್ಷದ 20 ತಿಂಗಳ ಉತ್ತಮ ಆಡಳಿತ ಅನ್ನೋ ಥರ ಇದೆ. ಹಾಗಾಗಿ ಯಾವ ವರ್ಗ ಹೇಗೆ ತೊಗೊಂಡಿದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗನ್ಸುತ್ತೆ
ಇದರೊಳಗಡೆಯಲ್ಲಿ ನೀವು ಮೊದಲಿನ ಮಾನದಂಡಗಳು ಏನೇನು ಹೇಳ್ಕೊಂಡು ಬಂದ್ರಿ, ಪರ್ಸೆಂಟೇಜು, ಭ್ರಷ್ಟಾಚಾರ, ಕಾಂಗ್ರೆಸ್ಸು BJP ಬಂದ ಭ್ರಷ್ಟಾಚಾರ, ಅವಕ್ಕೂ ಇದ್ದಕ್ಕಿದ್ದ ಹಾಗೇ ಇಲ್ಲಿ ಈಗ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಅಂತ ತೋರಿಸ್ತಾ ಇರೋದಕ್ಕೂ ಎಲ್ಲೋ ಒಂದು ಕಡೆ ಹೊಂದಾಣಿಕೆಯಲ್ಲಿ ಈ ಸಮೀಕ್ಷೆ ನನಗೆ ಜನ ಹೇಳಿದ್ದಾರೆ, but ವಾಸ್ತವಿಕವಾಗಿ right. ಈಗ ನನ್ನ ಅಭಿಪ್ರಾಯ ಅದು ವಾಸ್ತವಿಕವಾಗಿ ಮಾತಾಡೋಣ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕಾರಣಾಂತರದಿಂದ ನಮ್ಮ ಚರ್ಚೆಯಿಂದ ಧನಂಜಯ ಕುಮಾರ್ ಹೊರಗಿದ್ರು, ಮತ್ತೆ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ